ಈಗ ಕೊಲ್ಲುವ ಅಧಿಕಾರ ಯಾರಿಗಿದೆ ಅಂದರೆ ಬದುಕಿಸುವ ಅಧಿಕಾರ ಇದ್ದರೆ ಮಾತ್ರ. ಪರಶುರಾಮ ತನ್ನ ತಂದೆ ಹೇಳಿದ ತಕ್ಷಣ ತಮ್ಮ ಅಣ್ಣಂದ್ರ ತಲೆಯನ್ನು ತಾಯಿಯ ತಲೆಯನ್ನು ಕಡ್ದ. ಎಲ್ಲರೂ ಏನು ಪರಶುರಾಮ ಇಂಥ ದರಿದ್ರ, ಇಷ್ಟು ಒಬ್ಬ ಕ್ರೂರ ವ್ಯಕ್ತಿಯನ್ನು ದೇವರು ಅಂತ ಪೂಜಿಸ್ತಾರೆ ಅಂತ. ನಮ್ಗೆ ಆ ಕಥೆ ಹಿಂದೆ ಮುಂದೆ ಗೊತ್ತಿಲ್ಲ. ನಮಗೆ ತಲೆ ಕಡ್ದಿದ್ದ ಕತೆ ನಾವು ಈ ಸಿನಿಮಾದಲ್ಲಿ ನೋಡಿದ ತಲೆ ಉರುಳಿಸಿದ್ದು ದೃಶ್ಯ ಮಾತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಯಾಕದು ಅಷ್ಟು ಧೈರ್ಯ ಇತ್ತು ಅಂದರೆ, ಮರಳಿ ಹೋಗಿ ಕೇಳಿದ್ದೇನು, ನನಗೆ ನನ್ನ ಅಮ್ಮ ಮತ್ತೆ ಮರಳಿ ಬರಬೇಕು, ನನಗೆ ನನ್ನ ಅಣ್ಣಂದ್ರು ಮತ್ತೆ ಸಿಗಬೇಕು. ಈ ಸಿಗುವ ಸಾಮರ್ಥ್ಯ ತನ್ನ ಅಪ್ಪನ ಹತ್ರ ದಕ್ಕಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ, ಆದ್ರಿಂದ ಕೇಳಿದ. ಇದು ಅಪ್ಪನಿಗೆ ಸಾಧ್ಯ ಇಲ್ಲ ಅಂತಾಗಿದ್ರೆ ಈ ಮಾತನ್ನು ನಡೆಸ್ಕೊಡ್ಬೇಕಾಗಿರ್ಲಿಲ್ಲ. ಅವನಿಗೆ ಗೊತ್ತಿತ್ತು ನಮ್ಮ ಅಪ್ಪನಿಗೆ ಮತ್ತೆ ಮರಳಿ ಬದುಕಿಸುವ ಶಕ್ತಿ ಇದೆ ಅಂತ. ಹಾಗಾಗಿ ಹಿಂದೆ ಎಲ್ಲಿಯಾದರೂ ಒಂದು ರಾಜದಂಡವೋ ಅಥವಾ ಇನ್ನೇನಾದರೂ ಒಂದು ಘಟನೆಗಳು ನಡೆದಿದ್ರೆ, ಈಗ ವಾಲಿಯನ್ನು ಹೊಡೆದ, ಹೇಗೆ ಹೊಡೆದ? ಅಲ್ಲ, ಅವನು ಬದುಕಿಸುವ ಶಕ್ತಿ ಇತ್ತು, ಅದಕ್ಕೋಸ್ಕರ ಹೊಡೆದ. ಕೇಳಿದಾನೆ ಬದುಕಿಸ್ಲಾ ಅಂತ. ಆಗ ವಾಲಿ ಹೇಳ್ತಾನೆ, ನಿನ್ನಂಥ ಒಬ್ಬ ಮಹಾತ್ಮನ ಕೈಯಲ್ಲಿ ಪ್ರಾಣ ಹೋಗುವ ಸೌಭಾಗ್ಯ, ನಿನ್ನ ನೋಡ್ತಾ ನೋಡ್ತಾ ಪ್ರಾಣ ಬಿಡುವ ಸೌಭಾಗ್ಯ ಸಿಕ್ಕಿದ ಮೇಲೆ ಮತ್ತೆ ನಾನು ಈ ಬದುಕಿ ಇನ್ನೇನೋ ಗೊತ್ತಿಲ್ಲದೆ ಸಾವಿರ ಅನ್ಯಾಯ ಮಾಡಿ ಇನ್ಯಾವುದು ರೋಗದಿಂದ ಸಾಯುವುದಕ್ಕಿಂತ ಅಥವಾ ಯಾವುದು ಮರದಿಂದ ಉದುರಿ ಬಿದ್ದು ಸಾಯುವುದಕ್ಕಿಂತ ಹೀಗೆ ಸುಖವಾದ ಪ್ರಾಣ ನಿನ್ನ ದರ್ಶನದೊಂದಿಗೆ ಪ್ರಾಣ ಹೋಗುವುದು ನನಗೆ ಉತ್ತಮವಾದದ್ದು ಅಂತ ಅವನು ಹೇಳ್ತಾನೆ.